ಥೈಲ್ಯಾಂಡ್ನಲ್ಲಿ ಸಿನಿಮಾ ಚಿತ್ರೀಕರಣಕ್ಕಾಗಿ ಹೋಗಿರುವಂತಹ ನಟ ದರ್ಶನ್ಗೆ ಸಂಕಷ್ಟ ಕಾದಿದೆಯಾ ಅನ್ನುವಂತಹ ಪ್ರಶ್ನೆ ಇದೆ. ಅವರಿಗೆ ಸಿಕ್ಕಿರುವಂತಹ ಜಾಮೀನನ್ನ ರದ್ದುಗೊಳಿಸಬೇಕು ಅಂತ ಕೋರಿ ಕೋರ್ಟ್ ಮೊರೆ ಹೋಗಲಾಗಿತ್ತು. ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ಗೆ ಈಗ ಯಾವ ರೀತಿಯಾದಂತಹ ಸಮಸ್ಯೆಗಳಾಗಬಹುದು? ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದಾಸನಿಗೆ ಬಿಗ್ ಶಾಕ್ ಕಾದಿದೆಯಾ? ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯ ವಿಚಾರಣೆ ಮತ್ತು ತೀರ್ಪು ದರ್ಶನ್ಗೆ ಸಂಕಷ್ಟ ಕಾದಿದೆಯಾ? ಹಾಗಾದ್ರೆ ದರ್ಶನ್ ಹಳೆಯ ಕೇಸನ್ನ ಸುಪ್ರೀಂ ಕೋರ್ಟ್ ಕೆದಕಿದೆ. ಹೈಕೋರ್ಟ್ ತನ್ನ ವಿವೇಚನೆಯನ್ನ ಸರಿಯಾಗಿ ಬಳಸಿಲ್ಲ ಅಂತ ಕೂಡ ಹೇಳಿದೆ. ಹೈಕೋರ್ಟ್ ಆದೇಶದ ಬಗ್ಗೆ ಸುಪ್ರೀಂ ಕೋರ್ಟ್ನ ಅಭಿಪ್ರಾಯ ಇದು. ಹೈಕೋರ್ಟ್ ಅವರಿಗೆ ಜಾಮೀನು ಕೊಟ್ಟ ನಂತರದಲ್ಲಿ ಇದನ್ನ ಪ್ರಶ್ನಿಸಿ ಜಾಮೀನನ್ನ ವಜಾಗೊಳಿಸಬೇಕು. ಆರೋಪಿ ಪ್ರಭಾವಿತರಾಗಿದ್ದಾರೆ ಮತ್ತು ಸಾಕ್ಷ್ಯಗಳನ್ನು ನಾಶ ಮಾಡುವಂತಹ ಕೆಲಸಗಳನ್ನ ಮಾಡುವ ಸಾಧ್ಯತೆ ಇದೆ. ಈಗಲೂ ಕೂಡ ಆರೋಪಿತ ಸ್ಥಾನದಲ್ಲಿರುವವರು ಕೆಲವರನ್ನ ಭೇಟಿ ಮಾಡಿರೋದು ಕೂಡ ಇಲ್ಲಿ ಗಮನಿಸಬಹುದಾಗಿದೆ. ಈ ಹಿನ್ನೆಲೆಯಲ್ಲಿ ಜಾಮೀನನ್ನ ರದ್ದು ಮಾಡೋದು ಸೂಕ್ತ ಅನ್ನುವಂತಹ ಮನವಿಯನ್ನ ಇಡಲಾಗಿತ್ತು. ಅದರಂತೆ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಎಲ್ಲ ಆಗಿತ್ತು. ಅದಾದ ನಂತರದಲ್ಲಿ ಹೈಕೋರ್ಟ್ನ ವಿವೇಚನೆಯನ್ನ ಪ್ರಶ್ನೆ ಮಾಡಿದೆ ಸುಪ್ರೀಂ ಕೋರ್ಟ್. ದರ್ಶನ್ ಹಳೆ ಕೇಸನ್ನು ಸಹ ಸುಪ್ರೀಂ ಕೋರ್ಟ್ ಈ ಹಂತದಲ್ಲಿ ಕೆದಕುವಂತಹ ಪ್ರಯತ್ನವನ್ನ ಮಾಡಿದೆ. ಕ್ರಿಮಿನಲ್ ಕೇಸ್ಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದೆ, ಕೇಳಿದೆ ಸುಪ್ರೀಂ ಕೋರ್ಟ್. ಅವರ ಬ್ಯಾಕ್ಗ್ರೌಂಡ್ ಅಂದ್ರೆ ಅವರ ವೈಫ್ಗೆ ಅವರು ಹೊಡೆದಂತಹ ಪ್ರಕರಣವನ್ನು ಕೂಡ ಇಲ್ಲಿ ಎತ್ತಿ ಹಿಡಿಯಲಾಗಿದೆ. ರಾಜ್ಯ ಸರ್ಕಾರದ ಪರ ವಕೀಲರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಕೋರ್ಟ್ ಗಮನಕ್ಕೆ. ಈ ಹಿಂದೆಯೂ ಕೂಡ ಹಲವು ಪ್ರಕರಣಗಳಲ್ಲಿ ಜಾಮೀನನ್ನ ಪಡ್ಕೊಂಡಿದ್ದಾರೆ ಅಂತ ರಾಜ್ಯದ ಮಾಹಿತಿಯನ್ನ ಕೋರ್ಟ್ನ ಮುಂದೆ ಇಡಲಾಯಿತು. ಜುಲೈ 22ಕ್ಕೆ ಬಹುತೇಕ ದರ್ಶನ್ ಕೇಸ್ ಆದೇಶ ಸಾಧ್ಯತೆ ಕೂಡ ಇದೆ. ಜುಲೈ 22ನೇ ತಾರೀಕು ಕೇಸ್ನ ಆದೇಶ ಬರಬಹುದು. ಬೇಲ್ ಪಡೆದು ಥೈಲ್ಯಾಂಡ್ ಶೂಟಿಂಗ್ನಲ್ಲಿ ದರ್ಶನ್ ತೊಡಗಿಕೊಂಡಿದ್ದಾರೆ. ಅವರು ಈಗ ಜಾಮೀನಿನ ಮೇಲೆ ಹೊರಕ್ಕಿರೋದ್ರಿಂದಾಗಿ ಯಾವುದೇ ರಾಜ್ಯ ಅಥವಾ ದೇಶಕ್ಕೆ ಹೋಗಬೇಕು ಅಂದ್ರೂ ಕೂಡ ಕೋರ್ಟ್ನ ಅನುಮತಿ ಮೇಲೆ ಹೋಗಬೇಕು. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಿಂದ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಮಂದಿಗೆ ಜಾಮೀನು ಸಿಕ್ಕಿದೆ. ಈ ಜಾಮೀನನ್ನು ಪ್ರಶ್ನೆ ಮಾಡಿ ರಾಜ್ಯ ಸರ್ಕಾರ ಮತ್ತು ಬೆಂಗಳೂರು ಪೊಲೀಸರು ಮೇಲ್ಮನವಿಯನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ್ರು. ಇವತ್ತು ಆ ಪ್ರಕರಣದ ವಿಚಾರಣೆಯೂ ಕೂಡ ನಡೀತು. ವಿಚಾರಣೆಯಲ್ಲಿ ನಟ ದರ್ಶನ್ ಪರ ಅನ್ನೋದಕ್ಕಿಂತ ವಿರೋಧವಾದಂಥ ಅಭಿಪ್ರಾಯಗಳು ನ್ಯಾಯಪೀಠದ ಮುಂದೆ ಬಂದಿತ್ತು. ಸಾಕಷ್ಟು ವಿಚಾರಗಳು ಬಂತು. ಹೈಕೋರ್ಟ್ ಆದೇಶದ ಬಗ್ಗೆಯೂ ಕೂಡ ಇವತ್ತು ಸುಪ್ರೀಂ ಕೋರ್ಟ್ ಅತೃಪ್ತಿಯನ್ನು ವ್ಯಕ್ತಪಡಿಸಿರುವಂಥದ್ದು. ಇವರಿಗೆ ಜಾಮೀನು ಕೊಡುವ ಅಗತ್ಯ ಏನಿದೆ ಅಥವಾ ಯಾವ ಆಯಾಮದಲ್ಲಿ ಇವರಿಗೆ ಜಾಮೀನು ಸಿಕ್ತು ಅನ್ನುವಂಥ ನಿಟ್ಟಿನಲ್ಲಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಇವತ್ತಿನ ವಿಚಾರಣೆಯಲ್ಲಿ ಏನೆಲ್ಲ ಪ್ರಮುಖ ಅಂಶಗಳಾಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ರಾಜ್ಯ ಸರ್ಕಾರದ ಪರ ವಕೀಲರಾಗಿರುವಂಥ ಅನಿಲ್ ನಿಶಾನಿ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಇವತ್ತಿನ ವಿಚಾರಣೆಯಲ್ಲಿ ಏನಾಯಿತು ಮತ್ತು ದರ್ಶನ್ ಅವರ ಜಾಮೀನು ಭವಿಷ್ಯ ಏನಾಗಬಹುದು ಅನ್ನುವಂಥದ್ದನ್ನು ಕೂಡ ಕೇಳೋಣ. ಸರ್, ಇವತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್, ಪವಿತ್ರ ಗೌಡ ಸೇರಿ 7 ಮಂದಿಯ ಜಾಮೀನು ರದ್ದು ಮಾಡಬೇಕು ಅಂತ ನೀವು ಅರ್ಜಿ ಹಾಕ್ಕೊಂಡಿದ್ದೀರಿ. ಇವತ್ತು ಪೀಠ ಕೂಡ ವಿಚಾರಣೆಯನ್ನು ನಡೆಸ್ತು. ಏನೇನೆಲ್ಲ ಅಬ್ಸರ್ವೇಷನ್ಸ್ ಇತ್ತು ಸರ್? ಅಬ್ಸರ್ವೇಷನಲ್ಲಿ ಎಂಟೈರ್ ಗ್ರೌಂಡ್ ಆಫ್ ಅರೆಸ್ಟ್ ಇತ್ತು, ಮತ್ತು ರಿಮೈನಿಂಗ್ ಡಾಕ್ಯುಮೆಂಟು ಅವ್ರದ್ದು ಬಗ್ಗೆ ಅಲಿಗೇಷನ್ಸು, ಆಂಟಿಸಿಡೆಂಟು, ಎವ್ರಿಥಿಂಗ್ ಕೋರ್ಟ್ ಆಲ್ರೆಡಿ ಅಬ್ಸರ್ವ್ ಮಾಡಿದೆ, ಓದಿದೆ. ವಿ ಪ್ರೊಡ್ಯೂಸ್ಡ್ ಆಲ್ ದ ಎಂಟೈರ್ ಚಾರ್ಜ್ ಶೀಟು. ತುಂಬ ಕನ್ನಡದಲ್ಲೆಲ್ಲ ಇತ್ತು, ಬಟ್ ವಿ ಡನ್ ಆಲ್ ಹಾರ್ಡ್ ವರ್ಕ್ ಮಾಡಿದ್ದೀವಿ. ತುಂಬ ನಮಗೆ ಎ ಜಿ ಸರ್ ತುಂಬ ನಮಗೆ ಸಪೋರ್ಟ್ ಕೊಟ್ಟರು. ಇವನ್ ಚಿದಾನಂದ್ ಸರ್ ಆಲ್ಸೋ ವೆರಿ ಸಪೋರ್ಟೆಡ್. ನಮ್ಮ ಸ್ಟೇಟ್ ಪಿ ಪ್ರಸನ್ನ ಸರ್ ಅವರು ತುಂಬ ಸಪೋರ್ಟ್ ಕೊಟ್ಟರು ನನಗೆ. ಇವತ್ತಿನ ವಿಚಾರಣೆಯಲ್ಲಿ ಕೋರ್ಟ್ ಸ್ವಲ್ಪ ಅತೃಪ್ತಿ ಹೊರ ಆಗ್ತಾ ಇತ್ತು. ಹೈಕೋರ್ಟ್ ಆದೇಶಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಬೇಸ್ ಮೇಲೆ, ಯಾವ ಗ್ರೌಂಡ್ಸ್ ಮೇಲೆ ಈ ಆರ್ಡರ್ ಪಾಸ್ ಮಾಡಿದ್ರು ಅನ್ನೋ ಥರದಲ್ಲಿ ಹೈಕೋರ್ಟ್ ಸರ್ ಮೇನ್ಲಿ ಗ್ರೌಂಡ್ಸ್ ಆಫ್ ಅರೆಸ್ಟ್ ಬಗ್ಗೆ ಬೇಲ್ ರಿಲೀಸ್ ಮಾಡಿದ ಬೇಲ್ ಕೊಟ್ಟಿರೋದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಇಸ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದಟ್ ಗ್ರೌಂಡ್ಸ್ ಆಫ್ ಅರೆಸ್ಟು. ಹಾಗಾಗಿ ಅವ್ರಿಗೆ ಕ್ವಶನ್ ಕೇಳಿದಾಗ, ಅಪೋಸಿಟಲ್ಲಿ ಅಕ್ಯೂಸ್ಡ್ ಕ್ವಶನ್ ಕೇಳಿದಾಗ ಅವರು ದೇ ವಿಲ್ ನಾಟ್ ಆರ್ಗ್ಯೂ ಆನ್ ದ ಪಾಯಿಂಟ್ ಆಫ್ ಗ್ರೌಂಡ್ ಆಫ್ ಅರೆಸ್ಟ್, ವಿಲ್ ಆರ್ಗ್ಯೂ ಆನ್ ಮೆರಿಟ್ ಆಫ್ ದಿ ಮ್ಯಾಟರ್ ಅಂತ ಹೇಳಿಬಿಟ್ಟು ಜಸ್ಟ್ ದೇ ಹವ್ ಟೇಕನ್ ಒನ್ ಟೈಮ್. ದೇ ವಿಲ್ ಫೈಲ್ ಒನ್ ರಿಟನ್ ಸಬ್ಮಿಷನ್ ವಿದಿನ್ 3 days ಆ್ಯಂಡ್ ದ ಮ್ಯಾಟರ್ ಕೆಪ್ಟ್ ಆನ್ 22nd. ಈ ಹೈಕೋರ್ಟ್ ಆರ್ಡ್ರಲ್ಲಿ ಏನು ಸಮಸ್ಯೆ ಏನು ಕಂಡು ಬಂದಿರೋದು ಸರ್ ಸುಪ್ರೀಂ ಕೋರ್ಟ್ಗೆ? ಹೈಕೋರ್ಟಲ್ಲಿ ಸಮಸ್ಯೆ ಸರ್, ಅದರಲ್ಲಿ ನಮ್ಮದು ಏನು ನಾವು ಆರ್ಗ್ಯುಮೆಂಟ್ ಏನಿದೆ ಹೈಕೋರ್ಟಲ್ಲಿ ನಮ್ದು ಕನ್ಸಿಡರ್ ಮಾಡಿಲ್ಲ. ಸ್ಟೇಟ್ ಗೌರ್ಮೆಂಟ್ದು ಏನು ಆರ್ಗ್ಯುಮೆಂಟ್ ಇದೆ ಕನ್ಸಿಡರೇ ಮಾಡಿಲ್ಲ ಅದರಲ್ಲಿ. ಅದಕ್ಕೋಸ್ಕರ ವಿ ಫೈಲ್ಡ್ ಅಪೀಲ್ ಹಿಯರ್. ಓನ್ಲಿ ಮೇನ್ ಹೈಕೋರ್ಟ್ ಆರ್ಡರ್ ಕೊಟ್ಟಿರೋದು ಗ್ರೌಂಡ್ಸ್ ಆಫ್ ಅರೆಸ್ಟ್ ಅಲ್ಲೇ ನಾವು ತೋರಿಸಿಲ್ಲ ಅಂತ ಹೇಳ್ಬಿಟ್ಟು, ಬಟ್ ವಿ ಪ್ರೊಡ್ಯೂಸ್ಡ್ ಆಲ್ ದ ಡಾಕ್ಯುಮೆಂಟ್, ವಿ ಶೋನ್. ಈವನ್ ಟ್ರಯಲ್ ಕೋರ್ಟ್ ಆರ್ಡರ್ ಶೀಟಲ್ಲೂ ಮೆನ್ಷನ್ ಆಗಿದೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಬಗ್ಗೆ. ಅದು ಬಿಟ್ಟರೆ ಬೇರೆ ಏನು ಇದು ಕಾಣಿಸ್ತಾ ಇಲ್ಲ ಇದರಲ್ಲಿ. ಹೈಕೋರ್ಟಲ್ಲಿ ಬೇರೆ ಪಾಯಿಂಟ್ ಯಾವುದು ಕನ್ಸಿಡರ್ ಮಾಡಿಲ್ಲ ನಮ್ಮ ಸ್ಟೇಟಲ್ಲಿ. ಹೈಕೋರ್ಟಲ್ಲಿ ರಾಜ್ಯ ಸರ್ಕಾರದ ವಾದ ಅಥವಾ ಬೆಂಗಳೂರು ಪೊಲೀಸರ ವಾದವನ್ನು ಪರಿಗಣಿಸಿಲ್ಲ. ಸುಪ್ರೀಂ ಕೋರ್ಟ್ ಪರಿಗಣಿಸಿರೋದ್ರಿಂದ ಈ ಆದೇಶ ಬದಲಾಗುವ ಸಾಧ್ಯತೆಗಳಿದೆ ಅಂತ ನೀವು ಹೇಳ್ತಿದ್ದೀರಿ ಸರ್. ಆದೇಶ ಬಗ್ಗೆ ನಾನು ಹೇಳೋಕ್ಕಾಗಲ್ಲ, ಬಟ್ ನಮ್ದು ಏನಿದೆ ನಮ್ದು ವಾದ ನಾವು ಮಂಡಿಸಿದ್ದೀವಿ ಆಲ್ರೆಡಿ. ಅದನ್ನು
ಪರಿಗಣಿಸಿದೆ ಅಂತ ಮೇಲ್ನೋಟಕ್ಕೆ ಎಸ್ 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 ಯಾವುದು ಪಾಯಿಂಟ್ ಬಿಟ್ಟಿಲ್ಲ ನಾವು ಎವ್ರಿಥಿಂಗ್ ನಾವು ಪ್ರೊಡ್ಯೂಸ್ ಮಾಡಿದ್ವಿ. ಡಾಕ್ಯುಮೆಂಟ್ಸ್ ಆಯಿತು, ಚಾರ್ಜ್ ಶೀಟ್ ಆಯಿತು, ಪಾರ್ಟ್ ಆಫ್ ದ ಎಡಿಷನಲ್ ಚಾರ್ಜ್ ಶೀಟ್ ಆಯಿತು, ಎಲ್ಲನೂ ಪ್ರೊಡ್ಯೂಸ್ ಮಾಡಿದ್ವಿ ನಾವು ಆಲ್ರೆಡಿ. ಇವತ್ತು ವಿಚಾರಣೆ ಸಂದರ್ಭದಲ್ಲಿ ನಟ ದರ್ಶನ್ ಅವರ ಹಿಂದಿನ ಕ್ರಿಮಿನಲ್ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಕೆಲವು ಮಾಹಿತಿಯನ್ನು ಸುಪ್ರೀಂ ಕೋರ್ಟ್ ಕೇಳಿದೆ. ಯಾವ ವಿಚಾರಕ್ಕೆ ಇದು ಪ್ರಸ್ತಾಪ ಬಂತು ಸರ್? ಸರ್, ಇದು ಪೋಸ್ಟ್ ರಿಲೀಸ್ ಬೇಲ್ ಆದಮೇಲೆ ಮತ್ತೇನಾದ್ರು ಕ್ರಿಮಿನಲ್ ಇಂಟೆನ್ಸಿಡೆಂಟ್ ಇದೇನೆ ಇಲ್ವಾ ಕೋರ್ಟ್ ಒಂದ್ಸತಿ ಕೇಳಿತು. ಬಟ್ ಪೋಸ್ಟ್ ರಿಲೀಸ್ ಆದ ತಕ್ಷಣ ಎಷ್ಟೊಂದು ಮ್ಯಾಟ್ರ್ ಇದಾವೆ ಸರ್. ಈ ಇನ್ಸಿಡೆಂಟ್ ಆದ ತಕ್ಷಣ ನೆಕ್ಸ್ಟು ಪೋಸ್ಟ್ ಕ್ರಿಮಿನಲ್ ಇಂಟೆನ್ಸಿಡೆಂಟ್ ಎಲ್ಲ ಇದಾವೆ ಸರ್. ಅದಕ್ಕೋಸ್ಕರ ಜಸ್ಟ್ ಕೇಳಿತ್ತು. ಬಟ್ ಆಲ್ರೆಡಿ ನಾವು ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಿದ್ದೀವಿ ಅದನ್ನು ಸ್ಟೇಟ್ ಕಡೆಯಿಂದ. ಕೆಲವು ಖಾಸಗಿ ಕಾರ್ಯಕ್ರಮಗಳಲ್ಲಿ ಈ ಪ್ರಕರಣದ ವಿಟ್ನೆಸ್ ಜೊತೆಗೂ ಅವರು ಸ್ಟೇಜ್ ಶೇರ್ ಮಾಡಿದ್ರು. ಅದ್ರ ಬಗ್ಗೆನೂ ಒಂದು ಸ್ವಲ್ಪ ನ್ಯಾಯಾಧೀಶರು ಮಾತಾಡಿದ್ರು. ಹೌದು, ಅದು ನಾವು ಪ್ರೊಡ್ಯೂಸ್ ಮಾಡಿದ ಡಾಕ್ಯುಮೆಂಟ್ಗೋಸ್ಕರ ಜಡ್ಜ್ ಸಾಹೇಬ್ರು ಕೇಳಿದ್ದು ಅದನ್ನು. ಈಗ 22ನೇ ತಾರೀಕು ಏನಾಗ್ಬೋದು ಸರ್ ಇದು? 22 ಸ್ಟೇಟ್ ಆರ್ಗ್ಯುಮೆಂಟ್ ಆಲ್ರೆಡಿ ಮುಗಿದೋಗಿದೆ. ಸ್ಟೇಟ್ ಅವ್ರನ್ನ ನಾವು ಕೇಳಲ್ಲ ಅಂತ ಹೇಳಿದ್ದಾರೆ. ಓನ್ಲಿ